ಮನೆಯಲ್ಲಿ ಸೊಳ್ಳೆ ಬಂದ ಮೇಲೆ ಏನಪ್ಪ ಇದು ಸೊಳ್ಳೆ ಕಾಟ ಏನು ತಪ್ಪತ್ತಾನೇ ಇಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಿರಲ್ಲ, ಅವರಿಗಾಗಿ ತೋರಿಸ್ಕೊಡ್ತೀನಿ ಇವತ್ತಿಂದ ಯಾವ ರೀತಿ ಸೊಳ್ಳೆಗಳ ಕಾಟದಿಂದ ತಪ್ಪಿಸ್ಕೋಬೋದು. ಮನೆಯಲ್ಲಿ ಸೊಳ್ಳೆಗಳು ಬಂದರೆ ಮಕ್ಕಳಿಗೆ ಕಚ್ಚದೆ ಹೋಗೋದೇ ಇಲ್ಲ, ಅವು ಕೂಡ ದೊಡ್ಡವರಿಗಾಗಲಿ ಚಿಕ್ಕವರಿಗಾಗಲಿ ಒಂದು ತಲೆನೋವೇ ಅಲ್ವಾ. ಹಾಗಿದ್ದರೆ ಬನ್ನಿ ಮತ್ತು ಅವರಿಂದ ತಪ್ಪಿಸ್ಕೋಬೋದಾದರೆ ಈ ಟ್ರಿಕ್ ನೀವು ಕೂಡ ಫಾಲೋ ಮಾಡ್ಬೋದು. ಏನಂದರೆ ತೆಂಗಿನ ಚಿಪ್ಪು ಮನೇಲಿ ಎಲ್ಲರ ಮನೇಲಿ ತೆಂಗಿನ ಚಿಪ್ಪು ಇದ್ದೇ ಇರುತ್ತೆ. ನೀವು ತೆಂಗು ಹೊಡೆದ ತಕ್ಷಣ ಈ ರೀತಿ ತೆಂಗಿನ ಚಿಪ್ಪುಗಳು ಬಿಸಾಕಬಾರ್ದು. ಬಿಸಾಕೋ ಬದಲಾಗಿ ಈ ರೀತಿ ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಮತ್ತು ದುಡ್ಡು ಕೂಡ ಉಳಿತಾಯ ಆಗುತ್ತಲ್ವಾ. ಹಾಗಾದರೆ ಏನಪ್ಪ ಅಂದರೆ ಒಂದು ತೆಂಗಿನ ಚಿಪ್ ತೊಗೊಂಡಿದ್ದೀನಿ, ಸಣ್ಣ ಇರಬೇಕು, ದೊಡ್ಡದು ತೊಗೋಬೋದು, ಇಲ್ಲಾಂದರೆ ಈ ರೀತಿ ಸಣ್ಣದು ಕೂಡ ತೊಗೋಬೋದು. ಇವಾಗ ನಾನು ಸಣ್ಣದಿರೋದಂಥದ್ದು ತೆಂಗಿನ ಚಿಪ್ ತೊಗೊಂಡು ಬಂದಿದ್ದೀನಿ. ಇದರಿಂದ ಏನು ಮಾಡ್ತಾಯಿದ್ದೀನಿ, ಇದರಿಂದ ಯಾವ ರೀತಿ ಸೊಳ್ಳೆಗಳು ಹೋಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಸ್ವಲ್ಪ ಕಾಯ್ತಾರಿ, ತೋರಿಸ್ತೀನಿ. ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗಿದ್ರೆ ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ ಒಂದು ತೆಂಗಿನ ಚಿಪ್ ತೊಗೊಂಡಿದ್ದೀನಿ. ಒಂದು ದೀಪ ಹಚ್ಚೋದಿರುತ್ತಲ್ವ ಪಣತಿ, ಆ ಪಣತಿ ಕೂಡ ತೊಗೋಬೇಕು. ಯಾಕಂದರೆ ಕೆಳಗಿಡೋದಕ್ಕೆ ಸಪೋರ್ಟ್ ಬೇಕಲ್ವ, ಈ ರೀತಿ ನಿಂತ್ಕೊಳ್ಳೋದಿಲ್ಲ. ಸಪೋರ್ಟ್ಗೋಸ್ಕರ ಈ ರೀತಿ ಒಂದು ಪಣತಿ ಕೆಳಗಡೆ ಇಟ್ಕೊಂಡು ಮೇಲೆ ಇಟ್ಕೋಬೋದು ಚಿಪ್ಪು. ಆಮೇಲೆ ನೋಡಿ ಚೆನ್ನಾಗಿ ಸಣ್ಣದಿರೋಂಥ ಚಿಪ್ಪೆ ತೊಗೋಬೇಕು, ಇಲ್ಲಾಂದರೆ ದೊಡ್ಡದಿರೋಂಥ ಚಿಪ್ ತೊಗೊಂಡ್ರೂ ಕೂಡ ಪರವಾಗಿಲ್ಲ, ಜಾಸ್ತಿ ಹೊತ್ತು ಉರಿಯುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಹಳ್ಳಿ ತೊಗೊಂಡಿರೋದು, ಬತ್ತಿ ಹಳ್ಳಿ ಮಾಡ್ತೀವಲ್ವ ಅದು ತೊಗೋಬೇಕು. ಈ ರೀತಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಈ ರೀತಿ ಸ್ವಲ್ಪ ಜಾಸ್ತಿ ಇದ್ರೇ ಜಾಸ್ತಿ ಹೊತ್ತು ಸೊಳ್ಳೆಗಳು ಬರೋದು ಕೂಡ ತಪ್ಪುತ್ತೆ, ಜಾಸ್ತಿ ಹೊತ್ತು ಚೆನ್ನಾಗಿ ಉರಿಯುತ್ತೆ. ಹಾಗೆ ಒಂದೇ ಒಂದು ಕರ್ಪೂರ ನೋಡಿ, ಒಂದೇ ಒಂದು ಕರ್ಪೂರ ತೊಗೊಂಡಿರೋದು, ಜಾಸ್ತಿ ಏನಿಲ್ಲ, ಒಂದೇ ಒಂದು ಕರ್ಪೂರ ತೊಗೋಬೇಕಾಗತ್ತೆ. ಒಂದು ಕರ್ಪೂರ ಇದ್ದರೂ ಎಷ್ಟು ಸ್ಮೆಲ್ ಇರುತ್ತಲ್ವ, ನಮಗೆ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಸೊಳ್ಳೆ ಆಗಲಿ ಯಾವುದೇ ಜಿರಳೆ ಆಗಲಿ ಎಲ್ಲದಕ್ಕೂ ಕೂಡ ಅದು ಸ್ಮೆಲ್ ಮಾತ್ರ ಆಗಿ ಬರೋದೇ ಇಲ್ವಲ್ಲ. ಹಾಗಾಗಿ ಅವರಿಗಾಗಿ ತುಂಬಾ ಯೂಸ್ ಆಗುತ್ತೆ. ಇವಾಗ ಕರ್ಪೂರ ನೋಡಿ ಚೆನ್ನಾಗಿ ಈ ರೀತಿ ಬತ್ತಿ, ಹಳ್ಳಿ ಬತ್ತಿ ಮೇಲೆ ಪೂರ್ತಿ ಈ ರೀತಿ ಸಣ್ಣ ಪುಡಿ ಪುಡಿ ಮಾಡಿ ಇದ್ರ ಮೇಲೆ ಹಾಕ್ಕೋಬೋದು. ಇವಾಗ ನೋಡಿ ಎಲ್ಲನೂ ಕೂಡ ಪುಡಿ ಪುಡಿಯಾಗಿ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕೈಯಿಂದ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಇದೇನಪ್ಪ ಇದೇನಿಷ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀರಿ, ಇದರಿಂದ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀರ. ಸ್ವಲ್ಪ ಕಾಯಿರಿ ವೀಕ್ಷಕರೇ, ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಇವಾಗ ಎಲ್ಲ ಕಡೆ ಚೆನ್ನಾಗಿ ಕರ್ಪೂರ ಅಂಟ್ಕೊಳ್ತು. ಈ ರೀತಿ ಅಂಟಿದ್ರೆ ಚೆನ್ನಾಗಿ ಅದೊಂಥರ ವಾಸನೆ ಕೂಡ ಸೂಪರಾಗಿ ಬರುತ್ತೆ, ನಮಗೆ ಸೂಪರಾಗಿ ಬರುತ್ತೆ. ಅವುಗಳಿಗೆ ಮಾತ್ರ ಬ್ಯಾಡ್ ಸ್ಮೆಲ್ ಅನ್ಬೋದು. ಇವಾಗ ಇದ್ರ ಮೇಲೆ ಒಂದು 5 ರಿಂದ 6 ಲವಂಗಗಳು ಹಾಕ್ಕೋಬೋದು. 5 ರಿಂದ 6 ಲವಂಗಗಳು ಹಾಕ್ಕೊಂಡ್ಬಿಡಿ. ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಒಂದೊಂದಾಗಿ ಇಟ್ಕೋಬೇಕು. ಈಗ ಇಷ್ಟಾದರೆ ಆಯ್ತಂತ ನೀವು ಅಂದ್ಕೊಳ್ತೀರಾ, ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಬಾಕಿ ಇದೆ ನೋಡಿ. ಇವಾಗ ನಾವು ಇಷ್ಟೆಲ್ಲ ಹಾಕ್ಕೊಂಡಿವಲ್ವ, ಇವಾಗ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಈ ರೀತಿ ಲವಂಗ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ, ನಮಗಾದ್ರೂ ಚೆನ್ನಾಗಿರುತ್ತೆ, ಅದಕ್ಕಾಗಿ ಚೆನ್ನಾಗಿರೋದಿಲ್ಲ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ ನೋಡಿ. ಅಡುಗೆ ಮಾಡುವಂಥ ಎಣ್ಣೆನೇ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಬತ್ತಿ ಎಲ್ಲ ಪೂರ್ತಿ ಅಬ್ಸರ್ವ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳಿ ಎಲ್ಲ ಕಡೆ. ಈ ರೀತಿ ಹಾಕ್ಕೊಂಡು ಈಗ ಲವಂಗ ಮತ್ತು ಕರ್ಪೂರ ಎಲ್ಲ ಮಧ್ಯದಲ್ಲಿ ಹೋಗಬೇಕು. ಈ ರೀತಿ ಮಡ್ಚ್ಕೊಂಡು ಬಿಡಬೇಕು ನೋಡಿ. ಒಂದು ಈ ರೀತಿ ನಾವು ಇರುತ್ತಲ್ಲ ಬತ್ತಿ ಯಾವ ರೀತಿ ಮಾಡ್ತೀವಿ ಅದೇ ನೋಡಿ, ಸೇಮ್ ಅದೇ ಥರ ಬತ್ತಿ ಥರ ಮೇಲೆ ಈ ರೀತಿ ಮಾಡ್ಕೋಬೇಕು. ಇವಾಗ ನೋಡಿ ಇಷ್ಟು ಆಯಿತು. ಇವಾಗ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಕೂಡ ಉರಿಯುತ್ತಾ ಹೋಗುತ್ತೆ. ಹಾಗೆ ಮನೆಯೆಲ್ಲ ಚೆನ್ನಾಗಿ ಸ್ಮೆಲ್ ಬಿಟ್ಕೊಳ್ಳುತ್ತೆ. ಅದರಿಂದ ಸೊಳ್ಳೆಗಳು ಮನೆಯಲ್ಲಿ ಬರೋದು ಕೂಡ ಇಲ್ಲ, ಮನೆಯಲ್ಲಿ ಸೊಳ್ಳೆ ಕಾಟ ತಪ್ಪಿ ಹೋಗುತ್ತೆ ನೋಡಿ. ಇವಾಗ ಇದು ಅಂಟಿಸ್ಕೋಬೇಕು. ನಾನಿವಾಗ ದೀಪದ ಥರ ಅಂಟಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಉರಿಬೇಕು, ಆ ರೀತಿ ಎಲ್ಲ ಕಡೆ ಅಂಟಿಸ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಸ್ಮೆಲ್ ಬರಬೇಕಂದ್ರೆ ಎಲ್ಲ ಕಡೆ ಹಚ್ಕೊಳ್ಳೇಬೇಕಾಗತ್ತೆ. ಫಸ್ಟಿಗೆ ಈ ರೀತಿ ಮೇಲೆ ಚೂಪ್ ಮಾಡಿರ್ತೀವಲ್ಲ ಅಲ್ಲಿ ಹಚ್ಕೊಂಡು ಸೈಡಿಗೆಲ್ಲ ಹಚ್ಕೊಂಡ್ಬಿಡಿ. ಹಚ್ಕೊಂಡು ಸ್ವಲ್ಪ ಹೊತ್ತು ಹುರಿದ ತಕ್ಷಣ ನಾವು ಆರಿಸ್ಬೇಕು. ಆರಿಸಿದ ಮೇಲೆ ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ಒಂಥರ ಸ್ಮೆಲ್ ಬರ್ತಾ ಹೋಗುತ್ತೆ. ಎಲ್ಲೆಲ್ಲಿ ಸೊಳ್ಳೆಗಳು ಮೂಲಿ ಸಂದಿ ಎಲ್ಲೆಲ್ಲಿರುತ್ತಲ್ಲ ಅಲ್ಲೆಲ್ಲ ಚೆನ್ನಾಗಿ ಈ ರೀತಿ ಅದು ಹೊಗೆ ಕೊಡಬೇಕು. ಹೊಗೆ ಕೊಟ್ಟ ಮೇಲೆ ಚೆನ್ನಾಗಿ ಅದು ಒಂಥರ ವಾಸನೆಗಾಗಿ ಸೊಳ್ಳೆಗಳು ಕೂಡ ಸತ್ತು ಹೋಗುತ್ತೆ. ಮತ್ತೊಂದು ಸರ್ತಿ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳು ಹುಟ್ಟೋದಿಲ್ಲ, ನಿಮ್ಮ ಮನೆಗೆ ಕೂಡ ಬರೋದು ಕೂಡ ಇಲ್ಲ ನೋಡಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದ ಮೇಲೆ ಈ ರೀತಿ ಆರಿಸ್ಕೊಂಡು
ಹಾಕ್ಕೊಂಡು ಎಲ್ಲ ಕಡೆ ಸ್ವಲ್ಪ ಸ್ಮೆಲ್ ಕೊಡ್ತಾ ಇರೋದು ನೋಡಿ ಸೊಳ್ಳೆಗಳಿಗೆ. ಇದೇ ಥರವಾಗಿ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗಿ ಯೂಸ್ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಅಂಟದೇ ಇದ್ದರೆ ಮತ್ತೊಂದು ಸರ್ತಿ ಹಚ್ಕೊಂಡು ಮತ್ತೊಂದು ಸರ್ತಿ ಈ ರೀತಿ ಹೊಗೆ ಕೊಡ್ಬೋದು. ಖಂಡಿತವಾಗಿ ಟ್ರೈ ಮಾಡಿ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಕೂಡ ಜಿರಳೆಗಳ ಕಾಟ ಮತ್ತು ಇಲಿಗಳ ಕಾಟ ಮತ್ತು ಸೊಳ್ಳೆಗಳ ಕಾಟ ತಪ್ಪಿಸ್ಬೇಕಂದ್ರೆ ನಮ್ಮ ವಿಡಿಯೋದಲ್ಲಿ ಲಿಂಕ್ ಇದೆ ನೋಡಿ, ನೋಡಿಕೊಂಡು ಹೋಗಿ. ನಿಮಗೂ ಕೂಡ ಈ ರೀತಿ ವಿಡಿಯೋಗಳು ಯೂಸ್ ಆಗುತ್ತೆ ನೋಡಿ. ಹಾಗಿದ್ರೆ ನೋಡಿ, ಈ ರೀತಿ ಎಲ್ಲ ಕಡೆ ಹೊಗೆ ಕೊಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಕಡೆ ಹೊಗೆ ಕೊಡಬೇಕು ನೋಡಿ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ.